ನಮಸ್ಕಾರ ಗುರು. ಈ ರೀತಿ ಮೆಸೇಜ್ ಎಲ್ಲರಿಗೂ ಯುವನಿಧಿ ಅಭ್ಯರ್ಥಿಗಳಿಗೆ ಬರ್ತಾ ಇತ್ತು. ಇದೇನಂದರೆ ಯುವನಿಧಿ ಡಿಕ್ಲರೇಷನ್ ಕೊಡಿ ಅಂತ ಮೆಸೇಜ್ ಬಂದಿರುತ್ತೆ. ನಿಮ್ಗೆ ಇವತ್ತೇನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂದರೆ, ಯುವನಿಧಿ ಅರ್ಜಿ ಸಲ್ಲಿಸಿ ಅಪ್ಲೈ ಮಾಡಿ ಡಿಕ್ಲರೇಷನ್ ಕೊಟ್ಟು ಅಮೌಂಟಿಗೆ ವೆಯ್ಟ್ ಮಾಡ್ತಿರೋರಿಗೆ ಅರ್ಜಿ ಸ್ಥಿತಿ ಏನಾಗಿದೆ, ಯುವನಿಧಿ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಇನ್ನಿತರ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಬೇಕು. ಅದಾದ ನಂತರ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಕೊಡಬೇಕು. ಅದಾದ ನಂತರ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ, ಒಂದು ಕ್ಲಿಕ್ ಆದಮೇಲೆ ರೈಟ್ ಸೈಡಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡ್ತಿದ್ದಂಗೆ 3 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಯುವನಿಧಿ ಅರ್ಜಿ ಪರಿಶೀಲನೆ ಅಂತ ಇರುತ್ತೆ. ಅದು ಯುವನಿಧಿ ಅರ್ಜಿ ಸಲ್ಲಿಸಿ ಅಮೌಂಟ್ ಏನಾಗಿದೆ, ಕ್ರೆಡಿಟ್ ಆಗಿದೆಯೋ ಇಲ್ಲಾಂದರೆ ವೆಯ್ಟಿಂಗ್ ಇದೆಯೋ ಪೆಂಡಿಂಗಲ್ಲಿ ಇದೆಯೋ ಅಂತ ಚೆಕ್ ಮಾಡೋದು. ಎರಡನೇದು ಸ್ಟಾರ್ಟಿಂಗು ಡಿಗ್ರಿ ಮುಗಿಸಿ 6 ಮಂತ್ ಆಗಿ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅನ್ಎಂಪ್ಲಾಯ್ಡು ಅಂಥವ್ರು ಅಪ್ಲೈ ಮಾಡ್ಬೋದು. ಇನ್ನು ಮೂರನೇದು ಜಾಬ್ ಇಲ್ದಂಗೆ 6 ಮಂತ್ ಆಗಿ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅಂಥವರು ಮಂತ್ಲಿ ಡಿಕ್ಲರೇಷನ್ ಕೊಟ್ಟರೆ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಅದಾದ್ರ ನಂತರ ರೈಟ್ ಸೈಡಲ್ಲಿ ನಾವು ಫಸ್ಟ್ನೇದು ಕ್ಲಿಕ್ ಮಾಡಬೇಕು. ಇನ್ಫಾರ್ಮೇಷನ್ ಬೇಕಿರೋದು ಏನಾಗಿದೆ ಅಂತ ಚೆಕ್ ಮಾಡ್ಬೇಕು, ಸ್ಟೇಟಸು ಅದು ಚೆಕ್ ಮಾಡಬೇಕು. ಅದಾದ್ರ ನಂತರ ಅಲ್ಲಿ ರಿಜಿಸ್ಟರ್ ನಂಬರು ಏನಿದೆ ಓದಿದ್ದು ಅದ್ರದ್ದು ಹಾಕ್ಬೇಕು. ಅದಾದಮೇಲೆ ಕೆಳಗಡೆ ಮಂತ್ ಸೆಲೆಕ್ಟ್ ಮಾಡಬೇಕು. ನಾನು ಜನವರಿ ಮಂತು ಸೆಲೆಕ್ಟ್ ಮಾಡಿರ್ತೀನಿ, ಅದಿನ್ನೂ ಪೆಂಡಿಂಗ್ ಅಂತ ತೋರಿಸ್ತಿದೆ. ಹೋದ ಮಂತದ್ದು ಡಿಸೆಂಬರ್ ಚೆಕ್ ಮಾಡ್ತೀನಿ, ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಸಕ್ಸಸ್ ಆಗಿದೆ. ಈ ತಿಂಗಳದು ಏನು ತೋರಿಸ್ತಿಲ್ಲ, ಏನಾದರೂ ಇನ್ನೊಂದು 10 ಡೇಸಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಆ ಪೆಂಡಿಂಗ್ ಅಂತ ತೋರಿಸ್ತಾ ನಂತರ ನಿಮ್ಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇನ್ನೀ ಥರ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.